ಅಚ್ಚಟ್ನಹಳ್ಳಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಅಚ್ಚಟ್ನಹಳ್ಳಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸಾಯಿಬಾಬಾ, ರೇಣುಕಾ ಯಲ್ಲಮ್ಮ, ಕಾಲಭೈರವ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಜನವರಿ 10, 2025 ಶುಕ್ರವಾರದಂದು 6ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಮತ್ತು ಬೆಳಗ್ಗೆ 9 ಗಂಟೆಗೆ ಮಹಾಮಂಗಳಾರತಿ, ವೈಕುಂಠ ದ್ವಾರ ಬಾಗಿಲು ಪ್ರವೇಶ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮವಿತ್ತು. 12 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮತ್ತು ಗುರು ಪೂರ್ಣಮಿ ವಿಶೇಷ ಪೂಜೆ ನಡೆಯುತ್ತಲೇ ಬಂದಿದೆ. ವೈಕುಂಠ ದ್ವಾರ ಪ್ರವೇಶ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತವನ್ನು ದೊಡ್ಡ ವಲಗಮಾದಿ ಗ್ರಾಮಸ್ಥರು ಕೋರಿದ್ದಾರೆ. ಇನ್ನು ಪೂಜೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಅಧ್ಯಕ್ಷರಾದ ಶೋಭಾ ರೆಡ್ಡಿ, ಲೇಟ್ಕೆ ಜಯರಾಮರೆಡ್ಡಿ, ಮುನಿಸ್ವಾಮಿ ರೆಡ್ಡಿ, ವಿಜಯ ರಾಘವ ರೆಡ್ಡಿ, ಪ್ರಧಾನ ಅರ್ಚಕರಾದ ವೆಂಕಟ ಚಲಪತಿ, ಶೈಲೇಶ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ಭುಜಗಸೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿಜ್ಞಾನಗಮ್ಯಂ ವಂದೇ ವಿಷ್ಣುಂ ಭವಭಾರಂ ಸರ್ವಲೋಕೈಕನಾಥಂ. నా పేరు శైలేష్ రెడ్డి. ప్రస్తుతం మనము ఇక్కడ అచ్చటల్లి కళ్యాణ్ వెంకటేశ్వర గుడి దగ్గర ఉన్నాము. ఇది గత స్థాపించి 12 ఏళ్ళు అయింది. కళ్యాణ్ వెంకటేశ్వర గుడి స్థాపించి దాదాపు 8 ఏళ్ళు. సో ఇక్కడ ప్రతి వైకుంఠ ఏకాదశికి ఘనంగా పూజలు, తర్వాత అన్నప్రసాదాలు చేస్తారు. అది కాకుండా మళ్ళీ గురు పౌర్ణమికి ప్రతి గురు పౌర్ణమికి ఇక్కడ ఘనంగా అన్నప్రసాదాలు అన్నీ చేస్తారు. సో చాలా మంచి ప్రదేశంలో ఉంటుంది. బాగా భక్తులు కూడా చాలా మంది వస్తారు. ನನ್ನ ಹೆಸರು ಮುನಿಸ್ವಾಮಿ ರೆಡ್ಡಿ ಅಂತ, ಕರ್ನಾಟಕದಲ್ಲಿ. ಇಲ್ಲಿ ನಾವು ಈ ಅಚ್ಚಟ್ನಹಳ್ಳಿ ಸೇರಿದ ಗ್ರಾಮ ಇದರಲ್ಲಿ ಈ ದೇವಸ್ಥಾನ ಸುಮಾರು 12 ವರ್ಷದಿಂದ ಆಗಿದೆ. ವೆಂಕಟರಮಣ ಸ್ವಾಮಿ, ಕಲ್ಯಾಣ ವೆಂಕಟರಮಣ ಸ್ವಾಮಿ ಒಂದು 6 ವರ್ಷ ಆಗಿ ನಿರ್ಮಾಣ ಮಾಡಿ 6 ವರ್ಷ ಆಗಿದೆ. ಪ್ರತಿ ವರ್ಷ ನಾವು ವೈಕುಂಠ ವಿಷಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ. ಇಲ್ಲಿ ಸಾವಿರಾರು ಜನ ಬೆಳಗ್ಗೆಯಿಂದ ಸಂಜೆ ಹೊತ್ತು ತನಕ, ರಾತ್ರಿ 8 ಗಂಟೆ ತನಕ ಭಕ್ತಾದಿಗಳು ಬಂದು ದೇವ್ರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಗುರು ಪೌರ್ಣಮಿನೂ ಇದ್ರ ಜೊತೆಗೆ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಆವತ್ತು ಭಕ್ತಾದಿಗಳು ಊಟ ಉಪಚಾರ ಎಲ್ಲ ಇರ್ತದೆ. ಪ್ರತಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಊಟ ಉಪಚಾರ ಎಲ್ಲ ಇರ್ತದೆ. ಇದರಿಂದ ವಿಜೃಂಭಣೆಯಲ್ಲಿ ಮಾಡ್ತಾಯಿದ್ವಿ. ಬಹಳಷ್ಟು ಜನರು, ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ದೇವ್ರ ದರ್ಶನ ಪಡ್ಕೊಂಡು ಹೋಗ್ತಾ ಇರ್ತಾರೆ. ದೇವಸ್ಥಾನ ವಿಶೇಷತೆ ಸರ್, ಎಲ್ಲ ದೇವರು ಒಂದೇ ಥರ ಇದೆಯಲ್ವಾ? ಅಂದರೆ ಸ್ವಾಮಿ ಹೇಳಿದ್ರು ಸುಮಾರು ದೇವರುಗಳಿದೆ ಅಂತ. ಸೊ ಆ ದೇವರುಗಳದ್ದು ಇಲ್ಲಿ ಏನು ವಿಶೇಷತೆ? ಇಲ್ಲಿ ರೇಣುಕಾ ಯಲ್ಲಮ್ಮ ಅಂತ ಮೊದಲು ಸ್ಥಾಪನೆ ಆಗಿದ್ದು. ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಇವರು ಇದು ಮಾಡ್ತಾರೆ, ಒಂದು ಪೂಜೆ ಮಾಡ್ತಾರೆ ಸ್ಪೆಷಲ್ಲಾಗಿ. ಅಮ್ಮನವ್ರು ಹುಟ್ಟಿದ ದಿನ ಅಂತ ಹಾಲಿನ ಅಭಿಷೇಕ. ಆವತ್ತು ಸುಮಾರು ಒಂದು 400-500 ಲೀಟರ್ ಹಾಲು ಭಕ್ತಾದಿಗಳು ತಂದು ಕೊಡ್ತಾರೆ ಅಭಿಷೇಕಕ್ಕೆ. ಇಲ್ಲಿ ಬಂದು ತುಂಬ ಜನ ಇಲ್ಲಿ ಕೋರಿಕೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ನಮ್ಮ ಕೋರಿಕೆ ತೀರಿದೆ ಅಂತ ಭಕ್ತರು ಹೇಳ್ತಾರೆ. ಇಲ್ಲಿ ಬಂದು ನಾವು ಅಮಾವಾಸ್ಯೆ ದಿನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದು ಅವ್ರ ವಿಶೇಷವಾದ ಒಂದು ಪೂಜೆ ಅವ್ರ ಅರಿಕೆಗಳು ಏನೋ ಅರಿಕೆ ಹೊತ್ಕೊಂಡು ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಳ್ಳೆ ಇದಿದೆ, ಆಗ್ತಾ ಇದೆ ಶಕ್ತಿ.